ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು 2 ಮುದ್ದೆನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸುಲಭವಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗಂತೂ ಹಸೆಕಾಳು ಕಾಲ ಆಗಿರೋದ್ರಿಂದ ಎಲ್ಲ ಕಾಳುಗಳನ್ನ ಉಪಯೋಗಿಸ್ಬಿಟ್ಟು ಸಾಂಬಾರು ಮಾಡ್ತಾ ಇರ್ತೀವಿ. ಅದರೊಳಗೂ ಸಪ್ಪೆ ಹೆಸರೆಲ್ಲ ಮಾಡ್ತಿರ್ತೀವಿ. ಅದಕ್ಕಂತೂ ಮುದ್ದೆ ಬೇಕೇ ಬೇಕು. ಹಾಗಾಗಿ ಇವತ್ತು ಮುದ್ದೆನ ಹೇಗೆ ಮಾಡೋದು ಸುಲಭವಾಗಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಮೊದಲು ಮುದ್ದೆ ಮಾಡೋದಕ್ಕೆ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಒಂದು ಸ್ವಲ್ಪ ಕಲ್ಲು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಗ್ಲಾಸು ಸಣ್ಣ ಗ್ಲಾಸಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಒಂದು ಸಣ್ಣ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ತುಂಬ ಚೆನ್ನಾಗಿ ಮಾಡ್ಬೋದು ಈ ಕುಕ್ಕರಲ್ಲಿ, ಮತ್ತು ಬೇಗ ಸಿಯೋದು ಇಲ್ಲ, ಹಾಗಾಗಿ ತಳ ಎಲ್ಲ ಒತ್ತೋದಿಲ್ಲ. ಹಾಗಾಗಿ ನಾನು ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಕುದಿ ಬರೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ, ರಾಗಿ ಹಿಟ್ಟು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ. ಇದು ನೋಡಿ, ಈ ರೀತಿ ಉಕ್ಕಾದ್ಮೇಲೆ ನಾವು ಹಸಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ. ರಾಗಿ ಹಿಟ್ಟನ್ನು ಜರಡಿ ಇಟ್ಬಿಟ್ಟು ಮಡಿಕೊಂಡಿರ್ಬೇಕು ಯಾವಾಗ್ಲೂ. ನಾವು ಚೆನ್ನಾಗಿ ಕುದಿ ಬಂದಾದಮೇಲೆ ರಾಗಿ ಹಿಟ್ಟು ಹಾಕ್ಬಿಟ್ಟು ನಾವು ತಿರುಗಬೇಕಾಗುತ್ತೆ. ಇಲ್ಲಾಂದರೆ ಕುದಿ ಬರಲಿಲ್ಲ ಅಂತಂದರೆ ಮುದ್ದೆ ಎಲ್ಲ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಕುದಿ ಬಂದಾದಮೇಲೆ ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಯಾಕೆಂದರೆ ಒಂದೇ ಸಲ ಹಾಕ್ಬಿಟ್ರೆ ತುಂಬ ಗಟ್ಟಿಯಾಗೋಗುತ್ತೆ. ಗಟ್ಟಿ ಆದರೆ ಒಂಥರ ಬಾಲ್ ಥರ ಆಗುತ್ತೆ, ತಿರುಗೋದಕ್ಕೂ ಕಷ್ಟ ಆಗುತ್ತೆ ಮತ್ತು ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಸಣ್ಣಗೆ ಸಣ್ಣ ಮಾಡ್ಕೊಬೇಕಾಗುತ್ತೆ. ಈಗ ರಾಗಿ ಹಿಟ್ಟು ಹಾಕಿ ತಿರುಗ್ತಿರ್ತೀವಲ್ಲ, ಸಣ್ಣ ಮಾಡ್ಕೊಬೇಕಾಗುತ್ತೆ. ಸಣ್ಣ ಮಾಡ್ಕೊಂಡಾದ್ಮೇಲೆ ನೋಡಿ, ಹೀಗೆ ನಾವು ಅನ್ನದ ಕೈ ಇರುತ್ತಲ್ಲ, ಅನ್ನದ ಕೈಯಲ್ಲಿ ನೋಡಿ, ಹೀಗೆ ಸಣ್ಣದು ಅನ್ನದ ಕೈ ಇರುತ್ತಲ್ಲ ಅದರೊಳಗಡೆ ನಾವು ತಿರ್ಕೊಂಡ್ರೆ ತುಂಬ ಚೆನ್ನಾಗಿ ನಾವು ನಾದ್ಕೊಬೋದು. ಮುದ್ದೆ ಕುದಿಯೋಕ್ಕಾದ್ಮೇಲೆ ನಾವು ತಿರುಗ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ನಾವು ಸಣ್ಣ ಮಾಡಿಕೊಂಡು ಆದಷ್ಟು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಗಂಟಿಲ್ಲದಾಗಿ ಚೆನ್ನಾಗಿ ನಾದ್ಕೊಬೇಕು. ನೋಡಿ, ಹೀಗೆ ತುಂಬ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಜಾಸ್ತಿ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಟ್ಟಿರುತ್ತೆ. ನಾವು ಮುದ್ದೆಯನ್ನು ತಿರುವೇ ಇರೋದಿಲ್ಲ, ಕೈಯೆಲ್ಲ ಹಿಡ್ಕೊಳೋದಕ್ಕೆಲ್ಲ ಕಷ್ಟ ಆಗ್ತದೆ. ಆದಷ್ಟು ಸಣ್ಣ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ನೋಡಿ, ಈಗ ಇನ್ನೊಂದು ಸ್ವಲ್ಪ ಹಿಟ್ಟಿನ ಅವಶ್ಯಕತೆ ಇದೆ, ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ನೋಡ್ಕೊಂಡೇ ನಾವು ಹಿಟ್ಟನ್ನು ಹಾಕ್ಕೊಬೇಕಾಗುತ್ತೆ. ರಾಗಿ ಹಿಟ್ಟನ್ನು ಸೇರಿಸಾದ್ಮೇಲೆ ಸಣ್ಣ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು 1 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು, ಆಮೇಲೆ ನಾದ್ಕೊಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮುದ್ದೆನ ಬೇಯಿಸ್ಬಿಟ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ, ಗಂಟಿಲ್ಲದಾಗಿ. ಮತ್ತು ನಾವು ಬೇಯಿಸಲಿಲ್ಲ ಅಂತಂದರೆ ನಾವು ಮುದ್ದೆ ಕಟ್ಟಾದಮೇಲೆ ಒಂದು ಸ್ವಲ್ಪ ಆರಾದಮೇಲೆ ಅಲ್ಲ, ಅದು ಹಾಗೆ ಒಡ್ಕೊಳ್ಳುತ್ತೆ, ಒಂಥರ ಕಳ್ಚ್ಕೊಳ್ಳುತ್ತೆ ಮುದ್ದೆ ಅಂತಂತಾರಲ್ಲ, ಹಾಗೆಲ್ಲ ಆಗಬಾರ್ದು. ತುಂಬ ಚೆನ್ನಾಗಿ ಬನಿ ಬರೋವರೆಗೂ ನಾವು ಮುದ್ದೆನ ತಿರುಗಬೇಕಾಗುತ್ತೆ. ಆಗಿದ್ರೇ ನಾವು ಸಂಜೆವರೆಗೂ ಮಡಗಿದ್ರೂ ಏನು ಆಗಿರೋದಿಲ್ಲ. ಇಲ್ಲ ಅಂತಂದರೆ ಹಾಗೆ ಒಂದು ಸ್ವಲ್ಪ ಕಳ್ಚ್ಕೊಂಡಂಗಾಗುತ್ತೆ. ನಾವು ಹೆಂಗೆ ತಿರುವಿರ್ತೀವೋ ಅದೆಲ್ಲ ಹಂಗೆ ಬಿಟ್ಕೊಂಡಂಗೆಲ್ಲ ಆಗುತ್ತೆ. ಇಲ್ಲಾಂತಂದರೆ ಮುದ್ದೆ ಎಲ್ಲ ಮುಟ್ಟಿದ್ರೆಲ್ಲನ ಒಳಗಡೆ ಹೋಗುತ್ತೆ. ಅದೇ ಒಂಥರ ಹಳ್ಳಿಗಳ ಕಡೆ ಪಿಸ ಅಂತ ಇದೆ ಅಂತಂತಾರೆ. ಆವಾಗ ಚೆನ್ನಾಗಿ ಬೆಂದಿರಲ್ಲ, ಚೆನ್ನಾಗಿ ತಿರುವಿರಲ್ಲ ಅಂತಂದ್ಬಿಟ್ಟು. ನೋಡಿ, ಹೀಗೆ ಸಣ್ಣ ಮಾಡಿಕೊಂಡು ನಾವು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಒಂದು 3-4 ನಿಮಿಷ ಬೇಯಿಸ್ಕೊಂಡು ನಾದ್ಕೊಂಡ್ರೆ ಸಾಕಾಗುತ್ತೆ. ತುಂಬ ರುಚಿಕರವಾದ, ಟೇಸ್ಟಿಯಾದ ಮತ್ತು ಸ್ಮೂತಾದ ಮುದ್ದೆನ ಮಾಡ್ಕೊಬೋದು. ನಾವು ಮುದ್ದೆ ತಿರುವುದಕ್ಕೆ ಅನ್ನದ ಕೈ ಇರುತ್ತಲ್ಲ, ಅದನ್ನು ಗಟ್ಟಿ ಇರೋದನ್ನ ತೊಗೊಬೇಕಾಗುತ್ತೆ. ನೋಡಿ, ಅದೆಲ್ಲ ನಾವು ಮುಟ್ತಾಯಿದ್ರೆ ಅದೆಲ್ಲ ಬೆಂಡಾಗ್ತಿದ್ರೆ ಅದನ್ನೆಲ್ಲ ತೊಗೊಂಡ್ರೆ ನೀಟಾಗಿ ತಿರುವುದಕ್ಕಾಗೋದಿಲ್ಲ. ಗಂಟುಗಳಿಲ್ಲದಾಗೆ ನೋಡಿ ಈ ರೀತಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಹಿಂದೆಗಡೆ ಅನ್ನದ ಕೈ ಇರುತ್ತಲ್ಲ, ಆ ಹಿಂದೆಗಡೆ ಎಲ್ಲ ಚೆನ್ನಾಗಿ ಮುದ್ದೆನ ಮಸ್ಕೊಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದು ಸಲ ನಾನು 1-2 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಹೀಗೆ ಒಂದು 2-3 ಸಲ ಮಾಡಬೇಕಾಗುತ್ತೆ. ನಾದ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಆಮೇಲೆ ಮತ್ತೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚೋದು. ಮುದ್ದೆಗೆ ಪ್ಲೇಟ್ ಮುಚ್ಚಾದಮೇಲೆ 1 ನಿಮಿಷ ಬೇಯೋದಕ್ಕೆ ಮುದ್ದೆನ ಬಿಡೋದ್ರಿಂದ ತುಂಬ ಸ್ಮೂತಾದ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮುದ್ದೆನ ಮಾಡ್ಬೋದು. ಆಮೇಲೆ ಮತ್ತೆ ಚೆನ್ನಾಗಿ ನೋಡಿ ಈ ರೀತಿ ನಾದ್ಕೊಬೇಕಾಗುತ್ತೆ. ನೋಡಿ, 2 ಮುದ್ದೆ ಆಗೋವಷ್ಟು ನಾನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಸಾಂಬಾರು ಮತ್ತು ಅನ್ನ ಎಲ್ಲ ಮಾಡಾದಮೇಲೆ ನಾವು ಲಾಸ್ಟಿಗೆ ಇನ್ನೇನು ಮುದ್ದೆ ಕೊಡ್ತೀವಿ, ಊಟಕ್ಕೆ ಕೊಡ್ತೀವಿ ಅನ್ನೋ ಟೈಮಲ್ಲಿ ನಾವು ಮುದ್ದೆ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ನಾವು ಬಡಿಸೋದ್ರಿಂದ ತುಂಬ ಇಷ್ಟಪಟ್ಟು ಖುಷಿ ಪಟ್ಬಿಟ್ಟು ಊಟ ಮಾಡ್ತಾರೆ. ನೋಡಿ, ಎಲ್ಲ ಚೆನ್ನಾಗಿ ನಾದಿದಾಗಿದೆ. ನೋಡಿ, ಹೀಗೆ ನಾದ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ. ನಿಮಗೆ ನೋಡ್ತಾ ಇದ್ರೇ, ಕಣ್ಣಲ್ಲಿ ನೋಡ್ತಾ ಇದ್ರೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮುದ್ದೆ ಬಂದಿದೆ ಅಂತಂದ್ಬಿಟ್ಟು. ನಮಗೆ ಮುದ್ದೆ ನೋಡಿದಾಗ ಕೈಗೆ ಮುಟ್ಟಿದಾಗ ಕೈಗೆ ಅಂಟ್ಕೊಬಾರ್ದು. ತುಂಬ ನೈಸಾಗಿ ಮುದ್ದೆ ಯಾವಾಗ್ಲೂ
ನಾವು ಬೆಳಗ್ಗೆ ಮಾಡಿದ ಮುದ್ದೆ ಸಂಜೆವರೆಗೂ ಅದೇ ಥರ ಇರಬೇಕು, ಗಟ್ಟಿಗೆ ಆಗಬಾರ್ದು ಅಂತಂದರೆ ಒಂದು ಸ್ವಲ್ಪ ತುಪ್ಪ ಆಗಿರ್ಬೋದು, ಇಲ್ಲಾಂದರೆ ಎಣ್ಣೆ ಬೆಣ್ಣೆ ಈ ಥರ ಹಾಕ್ಕೊಂಡ್ರೆ ನಾವು ಎಷ್ಟು ನೀಟಾಗಿ ಬಿಸಿ ಬಿಸಿ ಇದ್ದಾಗ ಎಷ್ಟು ಸ್ಮೂತಾಗಿ ಮುದ್ದೆ ಇರುತ್ತೋ ಸಂಜೆವರೆಗೂ ಅಷ್ಟೇ ಸ್ಮೂತಾಗಿರುತ್ತೆ, ಗಟ್ಟಿಯಾಗಿರೋದಿಲ್ಲ. ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ತುಪ್ಪ ಬೆಣ್ಣೆ ಇಲ್ಲ ಅಂತಂದರೆ ಎರಡೂ ಹಾಕೋಕ್ಕಾಗಲಿಲ್ಲ ಅಂದರೆ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಮಸ್ತಾದಮೇಲೆ ಮುದ್ದೆ ಕಟ್ಟೋದ್ರಿಂದ ತುಂಬಾ ಸಂಜೆವರೆಗೂ ನಾವು ಕಟ್ಟಿದಾಗ ಮುದ್ದೆ ಎಷ್ಟು ತೆಳುವಾಗಿರುತ್ತೋ ಅಷ್ಟೇ ತೆಳುವಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ನಾವು ಒಂದು ತಟ್ಟೆ ಆಗಿರ್ಬೋದು, ತಟ್ಟೆಯಲ್ಲಿ ಇಲ್ಲಾಂದರೆ ತರಕಾರಿ ಮಣೆ ಇರುತ್ತಲ್ಲ ಅದರೊಳಗಡೆ ಒರೆಸ್ಕೊಂಡು ಮುದ್ದೆನ ಕಟ್ಕೊಬೋದು. ನಾನು ಇಲ್ಲಿ ತರಕಾರಿ ಮಣೆ ಇದೆಯಲ್ಲ ಆ ಮಣೆಯಲ್ಲಿ ಮುದ್ದೆನ ಕಟ್ಕೊತಾ ಇದ್ದೀನಿ. 2 ಮುದ್ದೆನ ಹೇಗೆ ಸುಲಭವಾಗಿ ಈಸಿಯಾಗಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಹೀಗೆ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಮುದ್ದೆನ ತೆಗೆದಾದ್ಮೇಲೆ ಒಂದು ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಆಮೇಲೆ ನೋಡಿ ಈ ರೀತಿ ಕಟ್ಕೊಬೇಕಾಗುತ್ತೆ. ನೋಡಿ ಹೀಗೆ ಎಲ್ಲ ನೀಟಾಗಿ ಈ ರೀತಿ ಕಟ್ಕೊಳೋದು. 2 ಮುದ್ದೆ ನಾವು ಅವರು ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಂಬರೋದ್ರೊಳಗಡೆ ನಾವು ಆರಾಮಾಗಿ ಮುದ್ದೆನ ಮಾಡಿಕೊಟ್ಬಿಡ್ಬೋದು. ಒಂದು 10 ನಿಮಿಷದೊಳಗಡೆ ಮುದ್ದೆ ಮಾಡ್ಬೋದು. ಮುದ್ದೆ ತಪ್ಪಲೆನ ಹಾಗೇ ಬಿಡಬಾರ್ದು. ಹಾಗಾಗಿ ಒಂದು ಸ್ವಲ್ಪ ನಾನು ಮುದ್ದೆನ ತೆಗೆದುಬಿಟ್ಟು ಹಾಕಿದ್ದೀನಿ. ಬರೀ ತಪ್ಪಲೆಯಲ್ಲಿ ಇಡಬಾರ್ದಂತೆ. ನೋಡಿ ಇಷ್ಟು ಈಸಿಯಾಗಿ ಬಿಸಿ ಬಿಸಿ ಮುದ್ದೆನ ನಾವು ಸರ್ವ್ ಮಾಡ್ಬೋದು. ಮಾಡಿಬಿಟ್ಟು 10 ನಿಮಿಷದೊಳಗಡೆ ಅವ್ರು ಬಂದಿರ್ತಾರಲ್ವ ಕೆಲಸ ಮಾಡಿಬಿಟ್ಟು 10 ನಿಮಿಷದೊಳಗಡೆ ನಾವು ಆರಾಮಾಗಿ ಮುದ್ದೆನ ಕಟ್ಕೊಡ್ಬೋದು. ಈ ಮುದ್ದೆನ ಬಸ್ಸಾರು, ಸಪ್ಪೆಸರು, ಹುಳಿಸಾರು, ತರಕಾರಿ ಸಾರು ಎಲ್ಲದಕ್ಕೂ ಆರಾಮಾಗಿ ತಿನ್ಬೋದು. ನಾನಿವತ್ತು ಮಜ್ಜಿಗೆ ಸಾರು ಮಾಡಿದ್ದೀನಿ. ಎಣ್ಣೆ ಸೊಪ್ಪನ್ನು ಉಪಯೋಗಿಸಿ ಮಜ್ಜಿಗೆ ಸಾರು ಮಾಡಿದ್ದೀನಿ. ತುಂಬಾ ಬಿಸಿ ಬಿಸಿಯಾಗಿ ಕೊಟ್ಟರೆ ಅಂತೂ ರುಚಿಯಾಗಿ ಒನ್ ಟೈಮ್ ಸಾಂಬಾರು ಇದು ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆಲ್ಲನ ಹೇಗೆ ಮುದ್ದೆನ ಮಾಡ್ಬೋದು ಅಂತ ಅಂದ್ಬಿಟ್ಟು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಗೈಸ್, ನನ್ನ ಫೋನಿಂದಾನೇ ಅಲ್ಟ್ರಾ ಸೂಪರ್ ಹಿಟ್ಟೆಲ್ಲ ಆಗುತ್ತೆ ಈ ವಿಡಿಯೋ. ಅಷ್ಟು ಕ್ಲಾರಿಟಿ ಇದೆ, ನೋಡ್ಕೊಂಬಿಡಿ. ತಿರುಗಿಸ್ತಾನೆ ಇರಿ, ಏನು ತಿರುಗಿಸಿದ್ರು ಅದಿರೋದು 3 ಐಟಮ್ ಗೈಸ್.